रामचंद्र भगवान की जय, पवन पुत्र हनुमान की जय, हरि नाम संकीर्तन की जय। जय जय श्री गुरुदेवानंद महाराज की जय, साध्वी श्री मातानंदमयी की जय, सब साधु संतन की जय, हरि नाम संकीर्तन की जय। बोलो भारत माता की जय। ಬರೆದಿಡಬೇಕಾದಂಥ ವಿಚಾರ ಅದು. ಒಂದು ಅತ್ಯಮೂಲ್ಯವಾಗಿರುವಂಥ ಒಂದು ದಿನದಲ್ಲಿ ನಾವಿರುವಂಥದ್ದು. ರಾಮ ಅಂದರೆ ಅದು ರಾಷ್ಟ್ರ ಅಂತ ಅರ್ಥ, ರಾಷ್ಟ್ರ ಅಂದರೆ ರಾಮ ಅಂತ ಅರ್ಥ. ಈ ರಾಷ್ಟ್ರದ ಪರಿಕಲ್ಪನೆ ಏನಿದೆಯೋ ಅದು ಬೆಳೆದು ನಿಂತಿರುವುದಿದ್ದರೆ ರಾಮನ ಆದರ್ಶದಿಂದ ಬೆಳೆದಿದೆ ಅಂತ. ಇವತ್ತು ನಾವೆಲ್ಲ ಭಾಗವಹಿಸಿಕೊಂಡು ರಾಮ ತಾರಕ ಯಜ್ಞವನ್ನು ಮಾಡುವಂಥದ್ದು. ಇದು ಹೊರಗೆ ಆಗುವಂತಹ ಒಂದು ಯಜ್ಞ, ಆದರೆ ಅಂತರ್ಯದಲ್ಲಿ ಒಂದು ಯಜ್ಞ ಆಗಬೇಕು. ಅಲ್ಲಿ ರಾಮನಾಮ ನಿರಂತರವಾಗಿ ಜಪಿಸುತ್ತಿರಬೇಕು ಅಂತ. ರಾಮ ಎನ್ನುವಂಥದ್ದು 2 ಅಕ್ಷರಗಳಿದ್ದರೂ ಕೂಡ ಅದರಲ್ಲಿ ಅರಿವಿಲ್ಲದೆ ಹನುಮಂತ ಸೇರಿಕೊಂಡಿರುತ್ತಾನೆ. ಹೇಗೆ ಅಂತ ಕೇಳಿದರೆ, ರಾಮನ ಆರಂಭದ ರಾ ಅಕ್ಷರವನ್ನು ತೆಕ್ಕೊಳ್ಳಿ, ಮಾರುತಿ ಎನ್ನುವಂಥ ಮಾ ಅಕ್ಷರವನ್ನು ತೆಕ್ಕೊಳ್ಳಿ, 2 ಸೇರಿದಾಗ ರಾಮ ಆಗ್ತದೆ. ಯಾಕಂದರೆ ರಾಮ ಅಂತರ್ಗತವಾಗಿರುವಂಥ ಮುಖ್ಯ ಪ್ರಾಣ ಅಂತರ್ಗತವಾಗಿರುವಂಥ ರಾಮ ಅಂತ. ಒಂದೊಂದು ಬಿಟ್ಟು ಒಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ರಾಮ ಅನ್ನುವಂಥ ನಾಮಕ್ಕೆ ಏನು ಶಕ್ತಿ ಅಂತ, ಸುಮ್ಮನೆ ರಾಮ ಅಂತ ಹೇಳುವುದಿಲ್ಲ. ರಾಮ ಅನ್ನುವಂಥ ಒಂದು ಶಬ್ದದಲ್ಲಿ ಎಷ್ಟು ಶಕ್ತಿ ಅಡಗಿದೆ ಅಂತ. ಇವತ್ತೆಲ್ಲವೂ ರಾಮಮಯ. ನಾನು ಒಂದು ಕುಂದಾಪುರ ಆ ಭಾಗದಿಂದ ಈಚೆ ಕಾರ್ಕಳದಿಂದ ಸುತ್ತಾಗಿ ನಿನ್ನೆ ಬಂದಿದ್ದೇನೆ. ಎಲ್ಲಿ ನೋಡಿದರೂ ರಾರಾಜಿಸುವಂಥದ್ದು ರಾಮನದ್ದೇ ಚಿತ್ರಪಟಗಳು. ಅಲ್ಲಿ ಇಲ್ಲೆಲ್ಲ ಬೆಳಕಿಂದ ಎಲ್ಲ ಗಂಗೊಳಿಸ್ತಾ ಉಂಟು, ಎಲ್ಲ ರಾಮಮಯ ಅಂತ. ಯಾಕೆ ವಿಶ್ವವೇ ರಾಮಮಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವಿಶ್ವದಲ್ಲಿ ರಾಮ ಹೇಗೆ ಸೇರಿಕೊಂಡಿದ್ದಾನೆ, ಎಲ್ಲರ ವಿಶ್ವದ ಚಿತ್ತವೇ ಭಾರತದತ್ತ ಅಂತ ಒಂದಷ್ಟು ಸೂಕ್ಷ್ಮತೆಯನ್ನು ನಾವು ನೋಡ್ಬೋದು. ಯಾಕೆ ರಾಮನನ್ನು ನೋಡ್ತಾರೆ? ಒಬ್ಬ ಕೆಟ್ಟ ಜನವು ಕೂಡ ರಾಮನನ್ನೇ ಹೆಸರು ಹೇಳಿ ಅವು ಕೂಡ ಕೆಟ್ಟದು ಅಂತ ಹೇಳುದು. ಅದರಿಂದ ರಾಮ ಜಪ ಆಯ್ತಲ್ಲ ಅವನಲ್ಲೂ ಕೂಡ. ಆ ದುಷ್ಟರ ಒಳಗೂ ಕೂಡ ಅದು ರಾಮ ಜಪ ಆಗ್ತಾ ಇರ್ತದೆ ಅರಿವಿಲ್ಲದೆ. ಸುಮ್ಮನೆ ಹೇಳ್ತಾರೆ ಅಷ್ಟೇ, ಯಾವುದು ಅಲ್ಪ್ರಯೋಜನ ಮಾರೆ, ಅವು ಇಂಚ ಅದಾನೋ ರಾಜಕೀಯ ಅಂತ. ಅದು ಏನೇ ಇರಲಿ, ನಿಜಾರ್ಥದಲ್ಲಿ ನೋಡಿದರೆ ಒಂದಷ್ಟು ಆಧ್ಯಾತ್ಮಿಕತೆಯ ಬೆಳಕನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ. ಈ ಗುಹ ಅನ್ನುವವ ಒಬ್ಬ ಇದ್ದ, ನಿಮ್ಗೆ ಗೊತ್ತಿದೆ. ದೋಣಿಯಲ್ಲಿ ಕೆಲವರನ್ನು ಆ ಕಡೆಗೆ ದಾಟಿಸುವುದು, ಆ ಕಡೆಯಿಂದ ಈಚೆ ಕಡೆಗೆ ದಾಟಿಸುವುದು ಒಂದು ಕಾಯಕ ಅದು. ಆದರೆ ಒಂದು ದಿನ ಏನಾಗ್ತದೆ ಅಂತಂದರೆ, ಈ ಅಯೋಧ್ಯೆಯಲ್ಲಿ ನೀವೆಲ್ಲ ನೋಡಿರ್ಬೋದು, ಭೋಗದ ಬದುಕಿಗೆ ಒಂದಷ್ಟು ಸಾಕು, ತ್ಯಾಗದ ಬದುಕೇ ನಿಜ ಬದುಕು ಅಂತ ಒಪ್ಪಿಕೊಳ್ಳುವಂಥ ಸಂದರ್ಭ ಒದಗಿ ಬಂದಿತ್ತು. ಪಿತೃವಾಕ್ಯ ಪರಿಪಾಲನೆಗಾಗಿ ಆ ವಾಕ್ಯವನ್ನು ಪಾಲಿಸಬೇಕಲ್ವ, ಕಾಡಿಗೆ ನಡಿಬೇಕಲ್ವ, ಮಾತು ಕೊಟ್ಟಾಗಿದೆ, ನಡೆಯುವಂಥ ಪ್ರಸಂಗ. ಅದಕ್ಕೆ ಲಕ್ಷ್ಮಣ ಹೇಳ್ತಾನೆ ನಾನು ಬರ್ತೇನೆ ಅಂತ. ಲಕ್ಷ್ಮಣ ದೇವ ಅಂದರೆ ಬೇರೆ ಯಾರೂ ಅಲ್ಲ, ಶೇಷನೇ ಲಕ್ಷ್ಮಣನಾಗಿ ಅವತರಿಸಿರುವಂಥದ್ದು. ವಿಶೇಷವಾಗಿ ನಾವು ನೋಡಬೇಕಾದರೆ ಮತ್ತೆ ಕೃಷ್ಣ ಬಲರಾಮರನ್ನು ನೋಡ್ಬೋದು. ಅಲ್ಲಿ ಅಣ್ಣ ತಮ್ಮಂದರಾಗಿದ್ದರು, ಇಲ್ಲಿ ಅಣ್ಣ ತಮ್ಮಂದರು ಹಾಗೆ ಆಗಿದ್ದರು ಅಂತ. ಒಂದು ರೀತಿಯಲ್ಲಿ ವಿಮರ್ಶೆಗಳನ್ನು ಮಾಡಿದರೆ ತುಂಬ ಅದರ ಬಗ್ಗೆ ವ್ಯಾಖ್ಯಾನವನ್ನು ಕೊಡಲಿಕ್ಕೆ ಬರ್ತದೆ. ಆದರೆ ನಮಗೆ ಹೇಳಿಕ್ಕಿರುವಂಥದ್ದು, ಗುಹನಲ್ಲಿ ವಿಚಾರವನ್ನು ತಿಳಿಸಿ, ನಮಗೆ ಈ ನದಿಯನ್ನು ದಾಟಬೇಕು, ಆ ಕಡೆಗೆ ಹೋಗಬೇಕು, ನಮಗೊಂದು ಅವಕಾಶ ಆಗಬೇಕು, ಆಯಿತು ಅಂತ. ಆ ದೋಣಿಯಲ್ಲಿ ಕೂತದ್ದು ಯಾರು ಅಂದರೆ ರಾಮ, ಸೀತೆ ಮತ್ತು ಲಕ್ಷ್ಮಣ, ಮೂವರು ಆ ಕಡೆ ದಾಟಬೇಕು. ಹೋಗುತ್ತಾ ಇರುವಾಗ ದಾಟಿ ಕೊನೆಗೆ ಆ ಕಡೆಗೆ ದಾಟಿದ ಮೇಲೆ ನೋಡಿದರೆ
ರಾಮ ಅದು ಕೂಡ ರಾಜ ಒಂದಷ್ಟು ಕೈಯನ್ನು ಹೀಗೆ ಮಾಡ್ತಾನೆ, ಏನು ಕೊಡಲಿಕ್ಕಿಲ್ಲ. ಹೇಗಿರ್ಬೋದು ಪರಿಸ್ಥಿತಿ ನೋಡಿ. ದಾಸರು ಹೇಳ್ತಾರಲ್ವ, ಒಂದು ಕಾಲದಲ್ಲಿ ಆನೆ ಕುದುರೆಗಳ ಮೆರೆಸುವೆ, ಒಂದು ಕಾಲದಲ್ಲಿ ಬರೀ ಕಾಲಲ್ಲಿ ನಡೆಸುವೆ, ಒಂದು ಕಾಲದಲ್ಲಿ ಭೂರಿ ಭೋಜನ ಉಣಿಸುವೆ, ಒಂದು ಕಾಲದಲ್ಲಿ ಉಪವಾಸವಿರಿಸುವೆ. ಏನು ಮಾಯೆಯೋ ನಿನ್ನ ಮಾಯೆಯ ನೀನೇ ಬಲ್ಲೆ ಪನ್ನಗ ಶಯನ ಪುರಂದರ ವಿಠಲ ಅಂತ ಅವ್ರು ಕೊಂಡಾಡ್ತಾರೆ. ನಮ್ಮ ಬದುಕನ್ನು ಸೂಚಿಸ್ತದೆ ಹೇಗೆ ಅಂತ. ಗಂಟೆಯಂತೆ ನಮ್ಮ ಬದುಕು, ಒಂದಾದಮೇಲೆ ಮತ್ತೆ 12 ಆಗಲೇಬೇಕು, ಮತ್ತೆ 1-2ಗೆ ಬರಲೇಬೇಕು. ಅದರಿಂದ ಚಕ್ರ ಅನ್ನುವುದು ಜೀವನ ಚಕ್ರ ಅಂತ ಹೇಳ್ತಾರೆ. ಈಗ ಕಾಲಚಕ್ರ ಅಂತ ಉಂಟು. ಇದು ಯುಗ ಅವತಾರದಲ್ಲಿ ನಾವು ನೋಡುವುದು. ಇದನ್ನು ಇದಕ್ಕೆಲ್ಲ ಅಂಕಿ ಅಂಶಗಳನ್ನೆಲ್ಲ ಕೊಟ್ಟಿದ್ದಾರೆ, ಎಷ್ಟು ವರ್ಷ ಏನು ಹೇಗೆ ಅಂತ ಎಲ್ಲ ವಿವರಗಳು ಉಂಟು. ಇದು ಉಪನ್ಯಾಸದ ಸಮಯ ಅಲ್ಲ, ಒಂದಷ್ಟು ಆಶೀರ್ವಚನದ 2 ಮಾತುಗಳನ್ನು ಖಂಡಿತ ಆಡಲೇಬೇಕು. ಆದರೆ ರಾಮ ಕೈಯನ್ನು ಹೀಗೆ ಮಾಡಿದಾಗ ಏನೂ ಕೊಡುವುದಕ್ಕೆ ನನ್ನಲ್ಲಿಲ್ಲ, ಎಲ್ಲವನ್ನ ಬಿಟ್ಟು ಬಂದಿರುವಂಥದ್ದು, ನಾರು ಮಾಡಿ ಉಟ್ಟುಕೊಂಡಿದ್ದೇವೆ, ಇನ್ನು ಏನನ್ನು ಕೊಡಲಿಕ್ಕಿಲ್ಲ, ರಾಜನಲ್ಲೇ ಇಲ್ಲ. ಆವಾಗ ಗೋ ಹೇಳ್ತಾನೆ, ರಾಮ ನೀನು ಕಾಯಕವನ್ನು ಮಾಡುವವ, ಅಂದರೆ ನೀನು ದಾಟಿಸುವವ. ಅಂಬಿಗ, ನಾನೂ ಅಂಬಿಗ, ಯಾಕಂದರೆ ನೀನೂ ಅಂಬಿಗ ನಾನು ಅಂಬಿಗ, ಇಬ್ಬರೂ ದಾಟಿಸುವವರೇ. ಆಗ ಲಕ್ಷ್ಮಣನಿಗೆ ಕೋಪ ಅಂತಂತೆ. ಅವನು ಸ್ವಲ್ಪ ಮುಂಗೋಪಿ ಅಂತ ಹೆಸರುಂಟು, ಪಕ್ಕನೆ ಕೋಪ ಬಂದಿರುವಂಥದ್ದು. ಅಲ್ಲ, ಕೋಪ ಅಂದರೆ ಕೋಪದಲ್ಲಿ 4 ವರ್ಗದ ಕೋಪಗಳು ಉಂಟು. ಕೆಲವರಲ್ಲಿ ಕ್ಷಣಿಕವಾದ ಕೋಪ, ಅದು ಉತ್ತಮವಾದುದು ಅಂತ ಅರ್ಥ. ಕೆಲವರಿಗೆ ಕ್ಷಣ ಮಾತ್ರ, ಅದು ಮುಗಿದಿರ್ತದೆ. ಮತ್ತು ಅಧಮ ಕೋಪ ಅಂತ ಉಂಟು. ಇಲ್ಲಿ ಯಾರಾದರೂ ಕೋಪ ಇಲ್ಲದವರೊಮ್ಮೆ ಕೈ ಎತ್ತಿ ನೋಡುವ, ಯಾರಿಗಾದರೂ ಒಂದು ಸನ್ಮಾನ ಮಾಡುವುದು. ಕೋಪವನ್ನು ನೀ ಕೋಪ ಅನ್ನೋದೇ ಇಲ್ಲ, ಸಾಧ್ಯವೇ ಇಲ್ಲ, ಇರ್ತದೆ ಎಲ್ಲರಲ್ಲಿ. ಆದರೆ ಕೋಪದ ನಮೂನೆಗಳು ಬೇರೆ ಬೇರೆ. ಕೆಲವರಲ್ಲಿ ಎಷ್ಟು ಕ್ಷಣದ ಕೋಪ, ಕೆಲವರಿಗೆ ಗಂಟೆಗಳ ಕೋಪ, ಅಧಮ ಕೋಪ ಅಂತ ಅದಕ್ಕೆ ಹೆಸರು. ಇದು ಮಧ್ಯಮ ಕೋಪ ಅಂತ, ಮತ್ತೊಂದು ಅಧಮ ಕೋಪ ಅಂತ. ಇನ್ನೊಂದು ಕೋಪ ಇದೆ, ಕೋಪಿಷ್ಟ ಪಾಪಿಷ್ಟರು. ಅವರು ಜನ್ಮದಲ್ಲವ್ರು ಮರೆಯುವುದಿಲ್ಲ, ಕೋಪದಲ್ಲೇ ಇರೋದು ಪೂರ್ತಿಯಾಗಿ. ಕೆಲವರು ಬೆಳಿಗ್ಗೆಯಿಂದ ಸಂಜೆವರೆಗೆ ನೋಡಿ, ಮತ್ತೆ ಮೆಲ್ಲ ಸರಿ ಆಗ್ತದೆ, ಅದು ಕೊಡಿ ಇದು ಕೊಡಿ, ಹಾಗೆ ಹೀಗೆ ಚಾಯ ಕಾಫಿ ಊಟ ತಿಂಡಿ ಹಾಗೆ ಅಲ್ಲಿಗೆ ಮುಗಿಯುತ್ತೆ. ಆದರೆ ಕೋಪದಲ್ಲಿ ಎಷ್ಟು 4 ವರ್ಗಗಳನ್ನು ಲೆಕ್ಕಾಚಾರ ಮಾಡೋದು, ಎಷ್ಟೆಷ್ಟು ಕ್ಷಣದಲ್ಲಿ, ಗಂಟೆಯಲ್ಲಿ, ದಿವಸದಲ್ಲಿ ಮತ್ತು ಜನ್ಮದಲ್ಲಿ 4 ವರ್ಗವನ್ನು ನೋಡಿದಿರಲ್ವಾ. ಆದರೆ ಎಲ್ಲಿ ಏನಾಯಿತು ಅಂದರೆ, ಲಕ್ಷ್ಮಣನಿಗೆ ಕೋಪ ಬಂತು, ಬಾಣವನ್ನು ತೆಗೆದು ಬಿಲ್ಲಿಗೆ ಜೋಡಿಸಬೇಕನ್ನುವಾಗ ನಿಲ್ಲು ಅಂತಂದ. ಅವನ ಮಾತನ್ನು ಪೂರ್ಣವಾಗಿ ಕೇಳಬೇಕು. ಹಾಗೆ ಕೇಳಿತು ಪೂರ್ಣವಾಗಿ. ಕೇಳುವಾಗ ಗೋ ಹೇಳ್ತಾನೆ, ರಾಮ ನೀನು ದಾಟಿಸುವವ, ನಾನು ದಾಟಿಸುವವ. ನಾನು ಏನೋ ಸ್ವಲ್ಪ ಪುಡಿಗಾಸಿಗೆ ಏನಾದರೂ ಈ ನದಿಯನ್ನು ಈ ಕಡೆಯಿಂದ ಆ ಕಡೆಗೆ ದಾಟಿಸಬಲ್ಲೆ ಅಷ್ಟೇ. ಆದರೆ ರಾಮ ನೀನು ಭವಸಾಗರವನ್ನೇ ದಾಟಿಸುವಂತೆ ಕಾಲಿಡ್ತಿದಂತೆ. ಇಲ್ಲಿ ವಿಶೇಷತೆಯನ್ನು ನಾವು ನೋಡ್ಬೋದು. ಕಾಯಕ ನೋಡಲಿಕ್ಕೆ ಒಂದೇ ಆದರೂ ಅದರ ಫಲಿತಾಂಶ ಮಾತ್ರ ಬೇರೆ ಬೇರೆ ಆಗಿದೆ. ಅದರಿಂದ ರಾಮನಾಮಕ್ಕೆ ಎಷ್ಟು ಶಕ್ತಿ ಅಂತಂದರೆ, ಇಹವನ್ನು ಪರಕ್ಕೆ ಜೋಡಿಸುವಂಥ ಕೆಲಸ ಆಗ್ತದೆ, ಭವಸಾಗರವನ್ನು ದಾಟಿಸುವಂತಹ ಕೆಲಸ ಆಗ್ತದೆ ಅಂತ ಒಂದು ಉತ್ತಮವಾದ ಒಂದು ಕಾರ್ಯದಲ್ಲಿ ನಾವೆಲ್ಲ ಭಾಗವಹಿಸ್ತಿದ್ದೇವೆ. ರಾಮಾಯಣವನ್ನು 7 ಕೋಟಿ ರಾಮಾಯಣ ಅಂತ ಉಂಟು. ರಾಮಚರಿತ ಮಾನಸ ನೀವು ಓದಿದ್ದೀರಿ, ಬಹಳ ಸುಂದರವಾಗಿ ಮೂಡಿರುವಂಥದ್ದು. ವಾಲ್ಮೀಕಿ ರಾಮಾಯಣವನ್ನು ಆಲಿಸಬಹುದು. ಇನ್ನು ಬೇರೆ ಬೇರೆ ರಾಮಾಯಣಗಳುಂಟು, ಕಂಬ ರಾಮಾಯಣ ಉಂಟು, ಆಧ್ಯಾತ್ಮ ರಾಮಾಯಣ ಉಂಟು, ಬೇರೆ ಬೇರೆ ರಾಮಾಯಣಗಳು ಉಂಟು. ಹಾಗೆ ಅಂತ ತುಳು ಭಾಷೆಯಲ್ಲಿ ರಾಮಾಯಣ ಉಂಟು. ಕೇಂದ್ರ ನಿಖಲು ಮಂದಾರ ರಾಮಾಯಣ, ಬಾರಿಪುರ್ಲದ ರಾಮಾಯಣ, ಮಂದಾರ ರಾಮಾಯಣ. ಆದರೆ ಬರೆತಿನ ಕೇಶವ ಭಟ್ರು, ಆರನ ಅಪ್ಪೆ ಭಾಷೆ ಮರಾಠಿ, ಅಣ್ಣ ಬರೀತೀನಿ ತುಳು ಭಾಷೆ. ಏತು ಲಾಯ್ಕಟ್ಟು ಬರೀತೀರಿ 532 ವಾರ ವಾಚನ ಪ್ರವಚನ ಆಗ್ತದೆ ಈ ಜಾಗ. ಬಾರಿ ಪೊರ್ಲುಡು ಕೆನೆಯರ ಹಾಕೋಣ. ಒಂಜಿ ಗ್ರಾಮ್ಯ ಭಾಗಗಳು ಒಂಜಿ ರಾಮಾಯಣ ನಡತನ ಎಂಚಾವು, ರಾಮೆ ಹಳ್ಳಿದ ಭಾಗಗಳು ಎಂಚೈತೆ, ಸೀತೆ ಎಂಚಿರ್ತಲ್ಲ ಮಾತು ತೂವಳಿ. ಇನಿ ರಾಮ ಲಲ್ಲಾನ ಲಲ್ಲಂಚಿನಿಗೆ ಬಾರಿ ಕೊಂಡಾಟೋಡು ಲಲ್ಲಾನ ಉಂಟು, ಲಲ್ಲತ್ತೆ ಕೊಂಡಾಟೋಡು ಲಲ್ಲ ನಮ್ಮ ಮತ ಉಂಟು ಜಾ ಲೆಪ್ಪು ಇರುತ್ತೆ. ಲೆಪ್ಪುನ ನಮ್ಮ ಮತ ಬೇತಿ ಬತ್ತು ಪುದರ ದೀಪ ಇತ್ತೆ
ಇತ್ತದ ಪುದರ್ಗಳು ಬೇತೆ ಬೇತೆ ಉಂಡಾತ ಇಡೀ ಪುದರ್ ಪಂಪಿದೆ ಎಲ್ಲ ಕೊಂಡಾಟದ ಪುದರ್ಗಳು ಎಪ್ಪುಣಿ ಐಕ್ ಅರ್ಥದ ಇಜ್ಜಿನಲ್ಲ ತೊಂದರೆ ಒಂಜಿ ಪುದರ್ ಉಂಡಾತೆ ಅಂಡ್ ದುಂಬುಡು ಅಂತ ಅಂಚಿನ ಲಾಯ್ಕಲಾಗಿದ ಪುದರ್ ಇರ್ತದೆ ರಾಮ ಕೃಷ್ಣ ಗೋವಿಂದ ಮಾಧವ ಅರ್ಜುನ ರೆಡ್ಡಿ ಪುದರ್ಗಳಿರ್ತದೆ ಇತ್ತನ ಮಾಡ ಏನು ಮತ್ತೆ ಮರ್ತದ ರೆಡ್ಡಿ ಪುದರ ಅವಳು ಅಪ್ಪೆನ ಸುರುತಕ್ಷರ ಅಮ್ಮೆನ ಸುರುತಕ್ಷರ ರಡ್ಡು ಸೇರಿದ ಪುದರ ಎಂಚರ ಅವು ಒಟ್ಟು ಮಂತನ ಆಂಡು ಅಂಚಾರಿಗೆ ಬಲ್ಲಿ ನಿಜವಾಯನ ಅರ್ಥ ಬರ್ಪಣಂಚಿನ ಪುದರ್ ಜೋಕ್ಲೆ ದೀವೋಡು ಈಜಿನ ದಾನೆ ಅಪ್ಪು ಹಾಳಾವತ್ತ ಆಗ್ಲ ಆ ಗುಣ ಹೊಡೆ ಬಡಿಪುನು ನಮ್ಮ ಲೆಪ್ಪುನಗಲ ಒಂಜಿ ಆತೆ ಲೆಪ್ಪೊಡೆ ಆಯ್ತು ದೇವರೇ ಪುದರ್ ಲೆತ್ತಲೆ ಕಾಪುಂಡತ್ತ ಆ ಲೆಕ್ಕೋಡನ ಒಂಜಿ ರಾಮನಾಮ ಹತ್ತಿರ ಒಂಜಿ ಪುದರ್ ಬಂಡ್ಲೆ ಕಾಪುಂಡತ್ತ ದೇವರನ್ನ ಸ್ಮರಣೆ ಹಾಪುಂಡತ್ತ ಇದು ನಂಕು ಬೋಡ್ತೇನೆ ಅಂದ್ಕೆಂಡ ರಾಮಾಯಣಡು ಬರ್ಪಿಂಚಿನ ವಿಶೇಷವಾಯಿನ ಸನ್ನಿವೇಶಗಳನ್ನು ಹೊರತು ಓಳಿ ಎಂಕ್ಲೆಗಳವರ ಅಯೋಧ್ಯೆಡು ಒಂತ ಕರಸೇವೆ ಮಂತದೆ ಇನ್ನು ಈ ಜನ ದಾಯಕುಳ್ಳದ ನಿನಗೆ ಗೊತ್ತಾವು ಕರಸೇವೆ ಮಂತನಿಟ್ಟು ಒಂಜಿ ವ್ಯಕ್ತಿ ನಮ್ಮ ಒಟ್ಟಿಗೆ ಒಳ್ಳೆ ರೀನಿಕ್ಕಿಲ್ಲ ಅಂದರೆ ಸಾಕ್ಷಿ ಇಟ್ಕೊಳ್ಳ ನೀವು ಕೂಡ ಗೊತ್ತಾಗ ಕರಸೇವೆ ಕಟ್ಟಿ ಗೊತ್ತಾಗಲಿ ನೀನು ದಾಯನಿಕೆಂಡ ಒಂಜಿ ಆ ಒಂಜಿ ನೆಂಪು ಬರೋಡು ನೆಂಪಿನ ಬಗ್ಗೆ ಮಕ್ಕಳು ಪುಡತದೇರಿ ಪುಡತದ ಆಯ್ನ ಹಿಡಿದು ಬುಕ್ಕ ಅಲ್ಪ ಒಂಜಿ ಟೆಂಟ್ ಅಲ್ಪ ಲಿಪ್ಪೇರು ಹಾಕಲಿ ದೇವರಣಿಗಳು ಅದನ್ನು ಟೆಂಟ್ ದೊಲಾಯಿಡು ಇತ್ತೆ ಭವ್ಯವಾಯಿ ಮಂದಿರ ನಿರ್ಮಾಣ ಆ ಸಮಯಡು ರಡ್ಡು ಸರ್ತಿ ಎಂಕ್ಲೆ ಪೋಯಿರ ಅವಕಾಶ ಸಿಕ್ಕಿದ್ದು ಐದು ಸುರೂತು ವರ್ಷ ಪೋಯಿರಪ್ಪಾಗ ಅಲ್ಪ ಒಂಜಿ ಕಾಲ ಲಂಗೋಟಿ ಕಟ್ಟಿದೊಂದು ಸಾಧನಕ್ಕೇರು ಮಹಾಂತೇಶ್ವರಿ ಆತ ಇತ್ತೆಲ್ಲ ಸಿಕ್ಕಬೇಡ ತಿಕ್ಕು ಮುರಣ್ಣ ಒಡೆ ಬತ್ತನ ನೀಡಿ ಬತ್ತು ಗೊತ್ತಿನಾರು ಅಂಡ್ ಆರ್ನ ಸಂಸರ್ಗ ತಿಕ್ಕಿನ ಹಿಡ್ದಾದ ಅಲ್ಪ ಆರ್ದ ನೋಡ್ತಿರು ಒಂದು 40 ವರ್ಷ ತುಂಬುದ ವಿಷಯ ಇತ್ತದತ್ತು ಒಂದು 42 ವರ್ಷ ತುಂಬುದ ವಿಷಯ ಅಲ್ಪ ಆ ರಾಮಲಲ್ಲನ ಬಾಲ ಒಂದು ಮೂರ್ತಿ ಉಂಡತ್ತೆ ಪೊರ್ಲುದ ಕೊಂಡಾಟದ ಮೂರ್ತಿ ಐ ಮುಟ್ಟುನಂಚಿನ ಅವಕಾಶ ಅಪಗ ಹೋದಾಗಿದೆ ನಿಂತಲೆ ಅಪಗ ಅವು ನೆನಪದಿ ಒಳ್ಳಿ ನಮಗೆ ಇತ್ತೆಗೆ ಅವು ನಂಗೆ ಅನುಕೂಲ ಅಂತ ತೋಜೊಂದುಂಟು ಈ ರಾಮದೇವರನ್ನ ಆ ಬಿಂಬದ ಪೊರ್ಲು ಇತ್ತಕ್ಕಿತ್ತನಂಚಿನ ಮೂರ್ತಿದ ಬಾರಿ ಒಂಜಿ ಕಳೆ ಉಂಡು ಅವು ಪೂರ್ಣವಾದ ಇತ್ತ ನಂಗೆ ತುವೇರ ತಿಕ್ಕೊಂಡು ಮಂದಹಾಸದ ನಗು ಮಂದಹಾಸ ತೆಲಿಪಿನಗಳು ಮಸ್ತು ರಕ್ಕಸ ಲೆಕ್ಕ ತೆಲಿಪಿನಗಳು ಒಳ್ಳೆಯದು ಆಪೆದೆಲ್ಲ ಲೆಕ್ಕ ಏನುಂಡು ಆ ಇದ್ರಿಗೆ ತಿನ್ನಲಕ್ಕೆ ಮೇನ ತೆಲಿಕೆ ಅಂಚಿನ ತೆಲಿಕೆ ಉಂಟು ಕೆಲಸಕ್ಕೆ ಅಂಡ ರಾಮದೇವರನ ತೆಲಿಕೆ ಅಂಚ ಅಂದ್ಕೆಂಡ ಮೋಹಕ ಅಡೇಗೆ ಒಂದು ಕಿಸ್ಕ ಅಂತ ತೆಲಿಕೆ ಈ ನಮ್ಮಗ್ಲೇ ಕೈ ಮುಗಿರ ಮನಸ್ಸಾಬು ಕೆಲವರು ತುಲೆ ಹಿಡಿಕ್ಲು ಕೈ ಮುಗಿಂಡಲ ಮುಗಿಪುಜರಕ್ಲು ಆಂಡ ರಾಮಡೊಂಜಿ ಮಲ್ಲ ಗುಣ ಅಂದ್ಕೆಂಡ ಎದುರಿಗೆ ಇರ್ತಿಕ್ಕೆ ಅದನ್ನು ಸುರೂತೊಂಜಿ ನಮಸ್ಕಾರ ಸುರೂತ ನಮಸ್ಕಾರ ಈ ರಾಮದೇವರೀತ 500 ವರ್ಷ ಮುಟ್ಟ ಕಾತಿನ ದಾಯಿಗೆ ನೇನು ಮಾಡ್ತಾರೆ ತಾಕತ್ತಿದ್ದೇನೆ ರಾಮದೇವರಿಗೆ ಅದು ರಾಮನ ಅವಾಗ ಶಕ್ತಿ ಜಾಡ ಅಂಡ ಕೆಲವರು ದುಷ್ಟರನ್ನ ಪಟ್ಟಿದ ಲೆಕ್ಕ ಆವಡತ್ತ ನಂಗೆ ಐಕ್ಬೋಡೋದು 500 ವರ್ಷದಿತ್ತು ಸುರೂತ ಕರ ಸೇವೆಡು 37 ಜನ ನಷ್ಟ ಆಗ್ತದೆ ಅದಕ್ಕೆ ಹಲವಾರು ಸಾವಿರಾರು ಜನಗಳು ಪೋತಾರೆ ಈತ ಲೆಕ್ಕಾಚಾರ ಏನು ಕೊರ್ಪುಜಿತ್ತೆ ಸರಿಯಾದ ಲೆಕ್ಕಾಚಾರ ಏನಡಲ್ಲ ಇಜ್ಜಿ ಆಂಡ ಮಸ್ತ್ ಜನ ಫೈರಿಂಗ್ ಜನ ಸೋತು ಪೋಯಿರಿ ಮುಗಿದೇ ಪೋಯಿರಿ ಕೆಲವರಿಗೆ ಅಂಡ ಆ ಗುಂಬಸ್ ದೆಪ್ಪುನಂಚ ನಾವು ಪುರ್ತಗೂ ಒಂಜಿ ಸಾಧುಲ್ಲ ನಷ್ಟ ಆಗ್ತಾರೆ ಮಸ್ತ್ ವಿಚಾರಗಳು ಆಯ್ತು ಪಿರಾವಡು ಉಂಟು ಅಂಡ ಈ 500 ವರ್ಷ ಕಾದನಿದಾಯನಿಕೆ ಎಂಡ ಒಂಜಿ ಸರಿಯಾದ ವ್ಯಕ್ತಿ ಬರೋಡತ್ತ ಪ್ರಾಣ ಪ್ರತಿಷ್ಠೆಗೆ ಏರು ಬರೋಡು ಒಂದು ಕೆಂಡ ಒಂಜಿ ಅಗತ್ಯವಾಯಿನ ಅಂಚಿನ ಒಂಜಿ ವ್ಯಕ್ತಿನ ನಾಡೋದಿರ್ತೇನೆ ಪುದರ್ಲ ನರೇಂದ್ರ ಅಂದು ಪುದಾರಿ ಮಾನ್ಯ ಪ್ರಧಾನಮಂತ್ರಿನಿ ಈ ಸಂದರ್ಭಗಳು ರಾಮದೇವರಿಗೆ ಕಾತಂದು ನಿನ್ನ ಕೈ ಕಾವಡು ಅನ್ನೋದನ್ನು ತೋಡಿ ನಮ್ಮಲ್ಲ ಈ ಭಗವದ್ಗೀತೆದೊಳಗೆ ಸಂಗತಿ ಬರ್ಕೊಂಡು ಸ್ಥಿತಪ್ರಜ್ಞಾ ಅಂತ ಒಂಜಿ ಶಬ್ದ ಬರ್ಕೊಂಡು ಐಕೊಂಜಿ ಉದಾಹರಣೆ ಕೊರಡು ಅಂಡ ಸನ್ಮಾನ್ಯ ಪ್ರಧಾನಮಂತ್ರಿಯನ್ನು ಕೊಡಿಯರನಕ್ಕೆ ಸಾಧ್ಯತೆ ಹಾಕೊಂಡು ಅಂಚಿನ ವ್ಯಕ್ತಿತ್ವ ಉಂಡು ಅಂದ್ಕೊಂಡ ತಪ್ಪಾವಂದು ದೇಶ ಕಾಲ ಸ್ಥಿತಿಯನ್ನು ಯಾರು ಅರಿತಿದ್ದಾರೋ ಅವರಿಗೆ ಆಡಳಿತವನ್ನು ಮಾಡುವುದಕ್ಕೆ ಅರ್ಹತೆ ಬರುವುದು ಅವು ಮಾತು ಇತ್ತರೆ ನಂಗೆ ತೋರಿಗೆ ಸಾಧ್ಯತೆ ಹಾಕೊಂಡು ಈ ಸಂದರ್ಭಗಳು ಪಣ್ಣೊಂದು ಪೂರ್ಣಾವತಿಗೊಂದು ತಡಾಪುಂಡು ಅಗ್ಗಿದೇವರಲೆತ್ತೊಂದು ಪೂರ್ಣಾವತಿದ ಪುರ್ತಾಪನಂಚಿನ ಸಮಯಲ ಅಂದೆ ಈ ರಾಮದೇವರ 2 ಅಕ್ಷರಗಳು ಋ ಅ ಮಾನ್ ಬಾರಿ ಪೊರ್ಲದ ತತ್ವಗಳುಲ್ಲ 5 ಪಂಚಭೂತಾತ್ಮಗಳ ತತ್ವಡು ಒಂಜಿ ತತ್ವ ಆಕಾಶ ತತ್ವ ದಾಲ ಮುಟ್ಟುದು ಜವ್ ನಂಗೆ ಮುಗಲ್ ತೋಜುದು ಐದು ಮಿತ್ತುಡು ಆಂಡ ಒಂಜಿ ಅಗ್ಗಿಗಳ ದಾಲ ಅವನು ಕೊರ್ನ ರೂಪ ಅಂದೈಕ್
ಶಬ್ದ ಸ್ಪರ್ಶ ರೂಪರ ಸಂಗತ ಅಂದು 5 ತತ್ವಗಳಿಡು ಅಗ್ಗಿಗೆ ಸ್ವಯಂ ದಾಲ ಇಜ್ಜಿ ಅವದಲ್ಲ ಸೊತ್ತು ಬಣ್ಣ ರೂಪಣ ಅವಗೆ ತೊಂಡು ಅಂಚ ಅಗ್ನಿಗಳ ಆಕಾಶಗಳ ತಿರುಗುಣಂಚಿನ ವಾಯು ಮಾಲಿನ್ಯ ಅಂದು ಬೋರ್ಡು ಬಾಡು ನಮ್ಮ ವಾಯುದಾಲ ಇನ್ನು ಮುಟ್ಟಿಜ ಅವು ಬೇತೆ ಇಂಟು ಪಾರುಣು ಬುಕ್ಕ ಅವು ಶುದ್ಧತೆ ಆಯ್ದಂಚಿನ ವಿಚಾರ. ಈ ನಮ್ಮ ಶರೀರದಲ್ಲ ಎಲ್ಲ ಇಂಚಿನ ವಾಯು ಸಂಚಾರ ಅಂತ ಉಂಟು. ಅಂಚ ಅಂದ್ರೆ ಅರ್ಜುನ ವಾಯು ಅಂದಲ್ಲ ನೆನಂಜು ಕೆಲಸತ್ತಿ ಮುಗಿಣಂದಾಂಡ ಕಾಶೊಡ್ದಿದ ಹಿಡಿದಕ್ಕ ಸೂಕುರ್ಣ ಪತ್ತು ಜೈತಿ ಕೆಲವ್ರಿಗೆ ಏನು ದಾನಿ ದಲ ಪತ್ತು ಜೊಂಚೂರು ಕಾರು ಕುತ್ತಾಯಕೊಂಡು ದಲ ಅಮ್ಮೆರಿಗೆ ದಲ ಗಲಾಟೆ ಅಂತೇನಾ ಅಪ್ಪೆಗೆ ದಲ ಕೊಡ್ತೇನಾ ಕೈ ಗುತ್ತಾಪನೇನಾ ಕಾರು ಗುತ್ತಾಪನೇನಾ ಕೊಂಚ ಕೊಳ್ಳಿಡು ಗುಟ್ಟು ಬೇರೆ ಬೊಕ್ಕ ಅಡಿಗೆ ಸರಿ ಆಪನೆ ಬೊಕ್ಕ ಅಗ್ಗಿ ಮುಟ್ಟೋಣ ದೈಂಡ ಪಾರ್ಥವಾಯು ಪೋವಂದೆ ಅಗ್ಗಿಲ ಮುಟ್ಟುಜಿಂದ ಲೆಕ್ಕಾಚಾರ ಉಂಟು. ಅವಾಗ ಶುದ್ಧವಾಯನಂಚಿನ ಮೂಜು ವಿಷಯಗಳು ಇಲ್ಲ. ಅಗ್ನಿ ತತ್ವ ಉಂಡು, ವಾಯು ತತ್ವ ಉಂಡು, ಆಕಾಶ ತತ್ವ ಉಂಡು. ಇಂಟು ಪರಿಶುದ್ಧವಾಯನ ಮೂಜಿಲ ರಾಮ ರಾಮ ಅಂದ್ಕೊಂಡು ನಮ್ಮ ಪೋಪುಡು ಒಳ್ಳೆಯ ಪೋಪುಡು ದೇವರನ್ನು ತಿರುಗೋ ಒಂದು ಬೈ ಪ್ರಾಣ ಪಾನ ವ್ಯಾನೋ ದಾನ ಸಮಾನ ಅಂತ ಪಂಚಪ್ರಾಣಗಳಿನ ಬಗ್ಗೆ ಇಟ್ಟು ವಿಶೇಷತೆ ಉಂಟು. ನಮ್ಮ ಪಂಚಕೋಶಗಳು ಇಲ್ಲ, ಅವು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಪಂಚಕೋಶಗಳು ನಮ್ಮ ಶರೀರದಲ್ಲಿ ಉಂಟು. ಅವು ಕೆಲಸ ಮಂದಿನ ನಮ್ಮ ಉಳ್ಳಾಡಿದಾಲ ಜೀರ್ಣ ಆವಂದು ತಿಂದಿನಕ್ಕಿದಾಲ ವ್ಯವಸ್ಥೆ ಆವಂದು ಬೊಕ್ಕೊಂಜಿ ನಡಪಂದು ನೆನೊಂಜಿ ಆವಂದು ಐಕ್ ಬೋಡಾದು ಅನ್ನ ಅಂದು ಹಸಿಯದೆ ಉಣಬೇಡ ಹಸಿದು ಮತ್ತಿರಬೇಡ ಬಡವ ಒಂದು ಉಣೊಡ್ಚಿ ಬಡವ ಹಿಡಿದು ಮಣ್ಪಂದಿಗೆ ಉಳೊಡ್ಚಿ ಉಣೋಡೆ ಎಂದು ಲೆಕ್ಕ. ಇಂದು ನಿಜವಾಯಿನ ಆಹಾರ ವಿಹಾರದ ಸರಿಯಾಯಿನ ಒಂಜಿ ನಿಯಮ ಅಂತ ಈ ಒಂಜಿ ಸಂದರ್ಭಡು ನಮ್ಮ ಮಾತ ತೂಪ ಅಂದಾಂಡ ಆನಂದ ಅಂದ್ಕೊಂಡು ಆನಂದ ರಾಮ ಅಂತ ಪುದರು ಆ ಪುದರ ರಾಮದೇವರಿಗೆ ಆಧ್ಯಾತ್ಮ ರಾಮ, ಅಯೋಧ್ಯ ರಾಮ, ಒಂದು ರೀತಿಯಲ್ಲಿ ಸುಂದರ ರಾಮ. ಈ ರಾಮದೇವರಿಗೆ ಇಂಚಗೊಂಡಲ್ಲ ಮುಗಿಯೋ ಸಾಧ್ಯತೆ ಇಜ್ಜಿ ಅವು ಪಂಡದ ಮುಗಿಪುಣ ಒತ್ತಿ ಅಂಡ ನಿಜಾರ್ಥೋಡು ತೋಡು ನಾಂಡ ರಾಮ ತಾರಕೋಗಿತ್ತನಂಚಿನ ಶಕ್ತಿ ಬೇತೆ ವೈಕಿಲ್ಲ ಇಜ್ಜಿಂದು ಈ ಸಂದರ್ಭಗಳು ಪಂಡೊಂದು ಮೂಜಿ ಜನಕ್ಕೂ ಮಾತ್ರ ಐತಗುಟ್ಟುಗಂತೂ ಪುಣೆಗೆ ಸರಿಯಾದ ಒಂಜಿ ಹನುಮಂತಗೆ ನೇನೊಂಜಿ ವಾಲ್ಮೀಕಿಗೆ ನೇನೊಂಜಿ ಕಾಶಿಯೊಳಗಿಪ್ಪ ಶಿವನಿಗೆ ಆಗಲೇ ಮಾತ್ರ ಮೂಜಿ ಜನಕ್ಕೂ ಗೊತ್ತುಂಡಿಗೆ ಈ ರಾಮದೇವರನ್ನ ನಾಮದ ಮಹಿಮೆದಾದ ಈ ಒಂಜಿ ಸಂದರ್ಭಡು ರಾಮತಾರಕ ಅವನದ ಈ ಒಂಜಿ ಪುಣ್ಯಕಾಲಡು ನಮ್ಮವಲ್ಲ ನಿಖಲು ಮತ ಭಕ್ತಿ ಶ್ರದ್ಧೆಡು ಸೇರುವಂದರೆ ಅಯೋಧ್ಯದ ಚಿತ್ರಣ ಒಂಜಿ ಮೇಟು ಮೂಡೊಂದುಂಡು ಎಂಚಿನ ಒಂದುಂಡು ಏ ಜನ ಬಲ್ತೊಂದುಲೇರು ಬರೊಂದುಲೇರು ಪೋಂದುಲೇರು ಮಸ್ತ್ ಜನಕ್ಕೂ ನಂಗೆ ತುವರಿಗೆ ಸಾಧ್ಯತೆ ಹಾಕೊಂಡು ಒಂದು ಮಾತ ನಮ್ಮ ಕರ್ತವ್ಯನು ನೆನಪು ಮಾಡ್ಕೊಂಡು ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಆಪಣೆ ನಮ್ಮ ಕರ್ತವ್ಯನು ನೆನಪು ಮಾಡ್ಪಣೆ ನಮ್ಮ ಕರ್ತವ್ಯನು ಮರಪಂದಲೆಕ್ಕ ನಮ್ಮ ನಡಪ ಒಂದು ಬತ್ತ ಅಂದಾಂಡ ಆರೋಗ್ಯಪೂರ್ಣವಾಯಿನ ಸಮಾಜ ನಿರ್ಮಾಣ ಸಾಧ್ಯತೆ ಉಂಟು ಸಂದರ್ಭಗಳು ಪಂಡೊಂದು ನಮ್ಮಕ್ಲು ಒಟ್ಟಿಗುಳ್ಳೇರು ಅದು ಮಕ್ಕಳು ನಾನು ಪಣಂದೆ ಭಜನೆದ ಬಗಿಟ್ಲ ಹಲವಾರು ಕ್ಯಾಸೆಟ್ಗಳಿಗೆ ಒಂಜಾತು ಸಂಗೀತದ ರಸದಿಂದ ಒಂದು ನಣ್ಣ ರವಿರಾಜನ ಕೈ ಉಂಡು ಒಂದು ಪಣೋಳಿ ಒಂಜಾತು ಹಲವಾರು ಕ್ಯಾಸೆಟ್ಗಳು ಬೈದಿದ್ದು ನಿಮಗೆ ಕೇಳ್ತಿರ್ತಾರೆ ಅದಕ್ಕೆ ಸಂಗೀತ ಮಾತಾಡ್ಕೊಂಡು ಜನ ಏನು ಕೇಳ ಈ ವ್ಯಕ್ತಿ ನಮ್ಮೊಟ್ಟಿಗೆ ಸೇರ್ಪಾಯ ಸಾಧ್ಯತೆ ಆಗ್ತೀನಿ ನೀನು ನಾಮ ಸಂಕೀರ್ತನದಲ್ಲಿ ಒಂಜಿ ಕಾರ್ಯ ನಡತೆಯನ್ನು ಮುಲ್ಪ ವ್ಯವಸ್ಥಿತವಾಗಿ ಎಡ್ಡೆ ರಾಗ ಜ್ಞಾನ ಅದು ಮಾತಾಯ್ತ ವಿಷಯಗಳು ಉಂಟು ಒಂಜಾತ್ ಸಂಗೀತಕ್ಕೆ ಅನುಕೂಲವಾಯಿನ ವಾತಾವರಣ ಅಂತೆ ತಾಳ್ಮೆ ಬಡಾಪಣೆ ಸುಲಭ ಇಜ್ಜಿ ಸಂಗೀತದ ಮುಡ್ಕೊಡ್ದಾಂಡ ವಾತ್ ಸುಲಭದ ಅಲಜ್ಜಿ ತ್ಯಾಗರಾಜರು ಪಡ್ತಾ ಇರತ್ತ ನಿಧಿ ಚಾಲ ಸುಗಮ ರಾಮುನಿ ಸನ್ನಿಧಿ ಸೇವಾ ಸುಗಮ ಅಂತ ಕೇಂದ್ರೀರು ಅವು ಅತ್ತಂದೆ ಯಾರನ್ನ ಮಿಗ್ಗಿನ ಸಹೋದರರದೇ ಬಾರಿ ಬಂಗಾಂಡ ಆರು ಬರ್ತಾನೆ ಸಾಹಿತ್ಯವನ್ನು ಮಾತಾ ಬೆತ್ತದ ಕಡಲದಾಗ್ತದೆ ಈಗ ಕಡಲು ಅವು ನೀನು ಒಂದೊಂದಿಗೆ ಅಪ್ಪಗಳೊಂದು ಪದರಡಿ ಅಂತೇಳಿ ಗೆಲ್ಲಿಸಿದು ರಾಮುಡು ಸುರುಮಂತೆ ರಾಜನೇ ಪಂಡೊಂದುಲೆ ನನ್ನ ಪುಗರ್ತೊಂಜಿ ಸಂಗೀತ ಸೇರ್ಪದೊಂಜಿ ರಾಗದೊಂಜಿ ಪದ ಪಣ್ಣಾಗ ಆರು ಮನೆಗೆ ಎಂದರೋ ಮಹಾನುಭಾವಗಳು ಶುರುವಂತೀರಿ ಏತು ವಿಷಯ ಉಂಡುತ್ತದೆ ಇದಿನಾಂಡಲ ರಾಮ ಇಂತಿನವು ಬಾರಿ ಅದ್ಭುತವಾಯಿನ ಒಂಜಿ ಶಬ್ದ ಅಂತ ಪಂಡೊಂದು ನಮ್ಮ ದಂಟಂಡ ಕೃಷ್ಣನ ಮನೆ ಕೊಡ್ತಾಪ ನಂಗೆ ರಾಮ ಅಂತ ಪಕ್ಕ ಬರ್ಪುಣತ್ತು ದಂಟು ರಾಮ ರಾಮ ಅನ್ಕೊಳ್ಳ ಏತು ಬರ್ಪುಣದುಲಾಗಿ ಕಷ್ಟ ಅನಗ ಕ್ಲಿಷ್ಟ ಕೃಷ್ಣ ಅರ್ದಿಲ್ಲ ಅತ್ತೆ ಕೃಷ್ಣ ಮನೋಡುಗರ ತಪ್ಪತ್ತೆ ಕರ್ಷಯತಿ ಕೃಷ್ಣ ಅಂತ ಕೃಷ್ಣದೇವರಿಗೊಂಡು ಇದು ರಡ್ಡಲ ರಾಮ ಕೃಷ್ಣ ಅಂತ ಪಂಡ ಒಂಜಿ ಲಡೈದ ಕಲೊಟ್ಟು ಕುರುಕ್ಷೇತ್ರ ಯುದ್ಧದ ಭೂಮಿಡ ಜೀವಾತ್ಮೆ ಅರ್ಜುನ ಉಪದೇಶ ಮಂತ್ರನಂಚಿನ ಗೀತೆ ಅವು ಭಗವದ್ಗೀತೆ ಆಗ್ತದೆ
ಕೃಷ್ಣ ನುಡಿದದ್ದು ಅಥವಾ ರಾಮದೇವರು ನಡೆದದ್ದು ನುಡಿದದ್ದು ಒಂದಾದಾಗ ಧರ್ಮವು ನಿರ್ಮಾಣವಾಗುವುದು. ಎಡ್ಡೆ ಒಂಜಿ ವಿಚಾರಡು ನಮ್ಮಲ್ಲ ಭಾರತೀಯ ಪರಂಪರೆಯನ್ನು ತೋಡುಂದಾಂಡ ರಾಮಾಯಣ ಓದು, ಭಾರತೀಯ ಪರಂಪರೆಯನ್ನು ತೆರಡುಂದಾಂಡ ಒಂಜಾತು ಮಹಾಭಾರತ ಓದು. ಅವಾಗ ಮಾತ್ರ ನಂಗೆ ಅವು ಅನುಕೂಲಾಪಣೆ ಸಂದರ್ಭ ಪಂಡೊಂದು ಸೇನಂಚಿನ ಮಾತ್ರೆಗಳ ಪುಟ್ಟ ಮಕ್ಕಳೆಲ್ಲ ಇನ್ನೂ ಹಸಿವಿಗೆ ಸ್ವಲ್ಪ ಅಂದಾಜಾಗಿ ಆಗುತ್ತಾ ಇರಬಹುದು. ಏನು ತುಂಬ ದೀರ್ಘ ಆಗದೆ ಸೇರಿರುವಂಥ ಎಲ್ಲರಿಗೂ ಕೂಡ ನೀವೆಲ್ಲ ಮುದ್ದು ಮಕ್ಕಳು. ಯಾಕಂತಂದರೆ ನಿಮ್ಮಲ್ಲಿ ರಾಮಾಯಣದ ಸಂಸ್ಕೃತಿಯ ಬೀಜಗಳು ನಿಮ್ಮಲ್ಲಿ ಬಿತ್ತಬೇಕಾಗ್ತದೆ. ನೀವು ಮುಂದಿನ ಭವ್ಯ ಭಾರತದ ನಿರ್ಮಾಣದ ಏನು ರೂವಾರಿಗಳು ನೀವೇ ಅಲ್ವಾ. ಆದ್ದರಿಂದ ಸಂಸ್ಕಾರಯುತವಾಗಿ ನೀವು ಬದುಕಬೇಕು, ಎಲ್ಲರಿಗೂ ಮಾರ್ಗದರ್ಶಕರಾಗಬೇಕು. ನೀವೆಲ್ಲ ನೋಡಲಿಕ್ಕೆ ಪುಟ್ಟ ಪುಟ್ಟ ಇದ್ದೀರಿ. ಈಗ ಏನು ಎಲ್ಲ ಆಗ್ತಿರೋ ಗೊತ್ತಿಲ್ಲ, ಎಷ್ಟು ಇಂಜಿನಿಯರ್ ಆಗ್ತಿರೋ, ಎಷ್ಟು ಡಾಕ್ಟರ್ ಆಗ್ತಿರೋ, ಎಷ್ಟು ಅಲ್ವಾ ಲೆಕ್ಕ ಪರಿಶೋಧಕರಾಗ್ತಿರೋ, ಏನೇನು ಆಗ್ತಿರೋ ಗೊತ್ತಿಲ್ಲ. ಇಲ್ಲಾದರೂ ಈಗಾಗಲೇ ಮಂಗಳಗ್ರಹಕ್ಕೂ ತಲುಪಿದ್ದಾರೆ, ಚಂದ್ರಯಾನ ಮಾಡಿದ್ದಾರೆ. ನಿಮ್ಮಲ್ಲಿ ಯಾರಾದರೂ ಓದಿದ್ರೆ ಆಶ್ಚರ್ಯ ಏನೂ ಇಲ್ಲ. ನಿಮ್ಮಲ್ಲಿ ಅಂಥ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಅಂತ ನಾನು ತಿಳ್ಕೊಳ್ತೇನೆ. ಅದಕ್ಕೆ ಸರಿಯಾಗಿರುವಂತಹ ಮಾರ್ಗದರ್ಶನ ಕೊಡುವಂತಹ ಒಂದು ಶಿಕ್ಷಕ ವೃಂದವೇ ಇದೆ. ಹಾಗೆಂತ ಸಂಚಾಲಕರು ನಮ್ಮ ಜೊತೆ ಇದ್ದಾರೆ. ಆ ಭಾಗದಿಂದ ಅವರನ್ನು ಸೇರಿಸಿಕೊಂಡಿದೆ. ಒಂದಷ್ಟು ಸೇವಾ ಕಾರ್ಯದಲ್ಲಿ ಈ ಇಡೀಯಾಗಿದರಲ್ಲಿ ಅಡಕವಾಗಿರುವಂಥದ್ದು ತ್ಯಾಗ ಮತ್ತು ಸೇವೆ ಅನ್ನುವಂಥದ್ದು ಅಡಕವಾಗಿರುವಂಥದ್ದು. ರಾಮಾಯಣದ ಪೂರ್ಣ ಪರಿಪಾಠದಲ್ಲಿ ತ್ಯಾಗ ಮತ್ತು ಸೇವೆ. ತ್ಯಾಗ ಅಂದರೆ ರಾಮ ಭೋಗವನ್ನು ತ್ಯಾಗ ಮಾಡಿದ್ದು, ಆದರೆ ಸೇವೆಯಲ್ಲಿ ಹನುಮಂತ ತನ್ನನ್ನು ತಾನು ಅರ್ಪಿಸಿಕೊಂಡದ್ದು. ರಾಮ ಸೇವೆ ಅರ್ಥಾತ್ ರಾಷ್ಟ್ರ ಸೇವೆ, ಆ ರೀತಿಯಲ್ಲಿ ಅರ್ಪಿಸಿಕೊಂಡಿರುವಂಥದ್ದು. ಅದರಿಂದ ರಾಷ್ಟ್ರೀಯ ಆದರ್ಶಗಳು ಕಾಣಬೇಕಾದ್ರೆ ಅದು ರಾಮಾಯಣದಲ್ಲಿ ಅಡಗಿದೆ ಅಂತ ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ಸೇರಿಕೊಂಡಿದ್ದೀರಿ. ಭಕ್ತಿ ಶ್ರದ್ಧೆ ದೊಡ್ಡದಾಗಿರುವಂಥದ್ದು. ನಾವು ಯಾವ ರೀತಿಯಲ್ಲಿ ಯಾವ ವಸ್ತುವನ್ನು ಸಮರ್ಪಿಸಿದ್ದೇವೆ ಅನ್ನೋದಲ್ಲ, ಅದರ ಹಿಂದೆ ಇರುವಂಥ ಏನು ಭಕ್ತಿ ಏನಿದೆ, ಭಾವ ಏನಿದೆ ಅದನ್ನು ತಿಳಿಸ್ತದೆ. ಅದರಿಂದ ಭಾರತ ಅಂದರೆ ಅದು ಭಾವ, ಅಂದರೆ ರಾಗ ಮತ್ತು ತಾಳ, ಹಾಗಾಗಿ ಭಾರತ ಆಗಿದೆ. ಅದರಿಂದ ನಮ್ಮಲ್ಲಿ ನಾವು ಅದನ್ನು ಎಷ್ಟು ಅಳವಡಿಸಿಕೊಳ್ಳಬೇಕು ಅಂತ ನೋಡಿಕೊಂಡು ಭಾವನೆಗಳು ತುಂಬಿರಲಿ. ರಾಗ ದ್ವೇಷ ಅಂತ ಉಂಟು, ಅದು ದೂರ ಆಗಬೇಕು. ಈ ರಾಮನಾಮದಿಂದ ಏನಾಗ್ತದೆ ಅಂದರೆ ರಾಗದ್ವೇಷಗಳು ದೂರಾಗಿ ಅಂತರಂಗದಲ್ಲಿ ಪ್ರೇಮ ಭಾವಗಳು ಹುಟ್ಟುತ್ತದೆ. ಅದಕ್ಕಾಗಿ ರಾಮನನ್ನು ಪೂಜಿಸಬೇಕು, ಪ್ರೇಮ ಭಾವವನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು. ಪ್ರೀತಿ ಅನ್ನೋದಕ್ಕೆ ತುಂಬ ಶಕ್ತಿ ಇದೆ, ಇನ್ನು ಅದನ್ನು ಮಾತಾಡೋದಿಲ್ಲ. ಅರಿತು ಬಾಳಿದರೆ ಬಾಳು ಬಂಗಾರ, ಬೆರೆತು ಬಾಳಿದರೆ ಬಾಳು ಶೃಂಗಾರ, ಅರಿತು ಬೆರೆತು ಬಾಳಿದರೆ ಬಾಳು ಸಾಕ್ಷಾತ್ಕಾರ ಅಂತ ಹೇಳಿದ ಮಾತಿಗೆ ಬೃಹಸ್ಪತಿ ಪ್ರಸೋದಾಸ್ತಾರೋ ಮುಂಜಂತರುಂ ಹಸಃ ಇದಂ ಫಲಂ ಮಯಾ ದೇವಸ್ಥಾಪಿತಂ ಬುಧಸ್ತವ ತೇನ ಮೇ ಸಫಲಾಭಾತ್ ಫಲೇ ಜನ್ಮನಿ ಜನ್ಮನಿ ಇದಂ ಪಕ್ವಂ ಮಯಾ ದೇವಸ್ಥಾಪಿತಂ ಬುಧಸ್ತವ ತೇನ ಮೇ ಸಫಲಾಭಾತ್ ಫಲೇ ಜನ್ಮನಿ ಜನ್ಮನಿ ಯಾ ಜಾತಾ ಬೃಹಸ್ಪತಿ ಪ್ರಸೋದಾಸ್ತಾನೋ ಮುಂಚಂತಗುಂ ಹಸಃ ಇದಂ ಫಲಂ ಮಯಾ ದೇವಸ್ಥಾಪಿತಂ ಉದರಸ್ತವ ತೇನ ಮೇ ಸಫಲಾಭಾತ್ ಜನ್ಮನಿ ಜನ್ಮನಿ दाशरथाय विद्महे सीतावल्लभाय धीमहि तन्नो रामः प्रचोदयात् आञ्जनेयाय विद्महे वायुवान् प्रचोदयात् वासो ददाति सर्वदेवत्यं वै वासः सर्वा एव देवताः प्रीणाति ॐ अहिदिवभोगे तय्ये दिवानुञ्जाय हेतिं परिमासमानः हस्तघ्नो विश्वावयुनानि विद्वान् पुमान् पुमागुं सम्परिपात विश्वतः आप्या मधुमारारतायते मधुक्षरन्ति सिन्धवः आप्तेर्नः सम्पोषधीः मधुरक्तमुदोषति मधुमत्पार्थिवनोरजः मधुद्यौरस्तु नः पिता
मधुमान् नो वनस्पतिं मधुमान् अस्तु सूर्यः माध्वीर्यावो भवन्तु नः धत्वारान्नुराधरीषिणीम् ईश्वरीं सर्वभूतानां तानिहोपक्वये श्रियम् पूर्वधूर्वधूर्वन्तं धूर्वतञ्जोऽस्मान् धूर्वदिगं धूर्वयं भजं धूर्वामः पुष्पाभते प्रसोमते फलिनीरफला उदा अश्रा इव सचित्वलीर्धीरुधः पालजिष्णवः इदं पुष्पं मया देव स्थापितं मुदतस्तव येन मे सफलावार्तिर्भवे जन्मनि जन्मनि इतः पूर्वं प्राणबुद्धिदेहसम्मादिकारतः तन्नापात्रं जनयन्त देव स्वाहा वैश्वानराज्ञदहिरन्नवमा ॐ नमस्ते हरसे ज्योतिषे नमस्ते अस्मद्दिशे अन्यन्ते अस्मत्तवन्द्वहेतजः पावको अस्मभ्यतो शिवो भव पूर्णाहुतिमुत्तमान् जुहोति सर्वं वै पूर्णाहुतिः सर्वमेवाप्नोति अथो इयं वै पूर्णाहुतिः अस्यामेव प्रतिष्ठति पूर्णाहुतिमुहूर्तं सुमुहूर्तमस्ति भवन्तो ब्रुवन्तु पूर्णाहुतिमुहूर्तं सुमुहूर्तमस्तु